ಎಲ್ಲ ವಿಶೇಷವಾಗೇ ಇತ್ತಮ್ಮ. ಅಂಥವನು ಇವಳನ್ನ ಕೊಂದ ಅಂತಂದರೆ. ಹೌದು ಮೇಡಮ್, ಅವನೇ ಕೊಂದಿರೋದು. ಅದು ನಮಗೆ ಚೆನ್ನಾಗಿ ಗೊತ್ತು. ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಾವು ತುಂಬ ಓಡಾಡ್ತಾ ಇದ್ದೀವಿ. ಹೌದು ಮೇಡಮ್, ಪಾಪ ಈ ಹೆಣ್ಣು ಮಕ್ಕಳು ಸತ್ತಿರೋ ತನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೋರಾಡ್ತಾ ಇದ್ದಾರೆ. ಅವನ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದ್ರೆ ಈ ಕೇಸ್ಗೆ ತುಂಬ ಅನುಕೂಲ ಆಗುತ್ತೆ. ಅವ್ರು ತುಂಬ ಸತಿ ಕದ್ದು ಮುಚ್ಚಿ ಮೀಟ್ ಮಾಡ್ತಿದ್ರು. ನೀವು ಅವನನ್ನು ನೋಡಿದ್ದೀರಾ ಮೇಡಮ್? ನೋಡೋದೇನು ಸರ್, ತುಂಬ ಸತಿ ನೋಡಿದ್ದೆ. ಮಧುವಂತಿಗೆ ತುಂಬ ಸತಿ ಹೇಳೂ ಇದ್ದೆ, ನೀ ನನ್ನ ಮಗಳ ಥರ ಕರ್ಕೊಂಬಂದು ನನಗೆ ಪರಿಚಯ ಮಾಡಿಸು ಅಂತಲೂ ಕೇಳಿದ್ದೆ. ಆದರೆ ಅವಳು ಒಂದು ದಿನಾನೂ ಕರ್ಕೊಂಡು ಬರಲಿಲ್ಲ, ಪರಿಚಯನೂ ಮಾಡಿಸ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ತುಂಬ ಭಯ ಅಂತೆ ಅವನಿಗೆ ಅಂತ ಹೇಳಿದ್ಲು. ಮೇಡಮ್, ನೋಡೋದಕ್ಕೆ ಅವನು ಹೇಗಿದ್ದ? ನೋಡಿದ್ದೆ, ಆದರೆ ತುಂಬ ದೂರದಿಂದ ನೋಡಿದ್ದೆ. ಮುಖ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಅವನು ಬರ್ತಿದ್ದ ಕಾರು ಅಥವಾ ಬೈಕ್ ನಂಬರ್ ಏನಾದರೂ ಬರೆದಿಟ್ಕೊಂಡಿದ್ದೀರಾ? ಅವನು ಜಾಸ್ತಿ ಬ್ಲ್ಯಾಕ್ ಕಾರ್ನಲ್ಲೇ ಬರ್ತಿದ್ದ. ದೂರ ನಿಲ್ಲಿಸ್ಬಿಟ್ಟು ಬರ್ತಿದ್ದ. ನಂಬರ್ ಏನು ನೋಡಿಲ್ಲ. ಕಾರು ಯಾವ ಕಂಪನಿದು ಅಂತ ಏನಾದರೂ ಗೊತ್ತಾ? ಆ ಕಾರು ಇಲ್ಲ ಸರ್, ನೆನಪಿಲ್ಲ. ಅಂದಹಾಗೆ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು. ಕೇಳಿ ಮೇಡಮ್. ನಿಮ್ಮ ಮಧುವಂತಿ ಅಕ್ಕಂಗೆ ಡ್ರಿಂಕ್ಸ್ ಮಾಡೋದೇನಾದ್ರು ಅಭ್ಯಾಸ ಇತ್ತಾ? ಇದೇನು ಮೇಡಮ್ ಹೀಗೆ ಕೇಳ್ತಿದ್ದೀರಾ? ನಮ್ಮಕ್ಕ ಡ್ರಿಂಕ್ಸ್ ಮಾಡೋದಾ? ಅವಳಿಗೆ ನಮ್ಮಪ್ಪ ಸಿಗರೇಟ್ ಸೇದಿದ್ರೇ ಆಗ್ತಿರ್ಲಿಲ್ಲ. ಇನ್ನು ಅವಳು ಡ್ರಿಂಕ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೇಳಿದೆ ಅಂತ ತಪ್ಪು ತಿಳ್ಕೊಬೇಡಮ್ಮ. ಅವಳ ಹಾವ ಭಾವ ಸ್ವಲ್ಪ ಹಾಗೇ ಇತ್ತು. ಅವಳು ಸಾಯೋದು 2 ತಿಂಗಳ ಮುಂಚೆ ಡಾನ್ಸ್ ಮಾಡಬೇಕಾದ್ರೆ ತುಂಬ ಸುಸ್ತು ಅಂತ ಹೇಳ್ತಾ ಇದ್ಲು. ತುಂಬ ಸತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಎಲ್ಲ ಹುಡುಗಿರ ಮೇಲೂ ರೇಗಾಡ್ತಿದ್ಲು. ನೀವು ಆ ಕೊಲೆಗಾರನ ನೋಡಿರ್ತೀರಿ ಅಂದ್ಕೊಂಡು ಬಂದ್ವಿ. ಆದರೆ ಅವನು ತನ್ನ ಮುಖನ ಯಾರಿಗೂ ತೋರಿಸ್ಬಾರ್ದು ಅಂತ ಉದ್ದೇಶ ಇಟ್ಕೊಂಡಿದ್ದ ಅನ್ಸುತ್ತೆ. ಪ್ರತಿ ವರ್ಷ ಈ ಶಾಲೆಯಿಂದ ಸ್ಟೂಡೆಂಟ್ಸ್ ಎಲ್ಲ ಟ್ರಿಪ್ ಹೋಗ್ತಾ ಇದ್ವಿ. ಅಲ್ಲಿಗೆ ಅವನು ಬಂದಿದ್ದ ಅಂತ ಕೇಳ್ಪಟ್ಟಿದ್ವಿ. ಆ ಫೋಟೋನಲ್ಲಿ ಅವನು ಇರ್ಬೋದು ಅಂತ ಅನ್ಸತ್ತೆ. ಆ ಫೋಟೋ ಎಲ್ಲಿದೆ? ಬನ್ನಿ. ಸರ್, ಏನಾಗಬೇಕಿತ್ತು ಸರ್? ರಾಘವೇಂದ್ರ ಚಕ್ರವರ್ತಿಗಳನ್ನ ನೋಡಬೇಕಾಗಿತ್ತು. ರಾಘವೇಂದ್ರ ಚಕ್ರವರ್ತಿಗಳನ್ನ? ರಾಘವೇಂದ್ರ ಚಕ್ರವರ್ತಿಗಳನ್ನ ಹೋಗಿ ಸರ್. ಏನು ನಿಮ್ಮ ಹೆಸರು? ಮಾಲ್ಗುಡಿ ಸರ್. ಬೆಂಗಳೂರಲ್ಲಿ ಐತಿಹಾಸಿಕ ಏರಿಯಾಗಳಿವೆ ಸರ್. ಮಲ್ಲೇಶ್ವರಂ ಮತ್ತೆ ಬಸವನಗುಡಿ ಅಂತ ಎರಡನ್ನೂ ಸೇರಿಸಿ ಮಾಲ್ಗುಡಿ ಅಂತ ನಾನೇ ಹೆಸರಿಟ್ಟುಬಿಟ್ಟೆ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ಇಲ್ಲಿಗೆ ಬಂದು ಒಂದು 15 ವರ್ಷ ಆಯಿತು. ಇಲ್ಲ 15 ವರ್ಷ ಆಗಿಲ್ಲ. 15 ವರ್ಷ ಆಯಿತು. ಓಕೆ, 2006ರಲ್ಲಿ ಇದ್ದ ಸ್ಟೂಡೆಂಟ್ಸ್ ಬ್ಯಾಚು ನಿಮಗೆ ನೆನಪಿದೆಯಾ?
2006 ಎಷ್ಟು ವರ್ಷಕ್ಕೆ ಎಷ್ಟೋ ವಿದ್ಯಾರ್ಥಿಗಳು ಬರ್ತಾರೆ ಹೋಗ್ತಾರೆ, ಹೇಗೆ ಸರ್ ನಾನು ನೆನ್ಪಿಟ್ಕೊಳ್ಳೋದು? 2006ರ ಬ್ಯಾಚಲ್ಲಿ ಮಧುವಂತಿ ಅಂತ ಒಂದು ಹುಡುಗಿ ಓದ್ತಾ ಇದ್ಲು. ಅವಳ ಬಗ್ಗೆ ತಿಳ್ಕೊಬೇಕಾಗಿತ್ತು. ಓ, ಆ ಹುಡುಗಿನ? ಮಧುವಂತಿನ? ಯಾರು ಸರ್ ಆ ಹುಡುಗಿ? ಅಯ್ಯೋ, ಯಾರಿಗೆ ಸರ್ ಗೊತ್ತು? ನನಗೂ ವಯಸ್ಸಾಗಿಬಿಡ್ತು, ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಇದೇ ಹುಡುಗಿ ಅಂತ ಹೇಗೆ ಸರ್ ನೆನ್ಪಿಟ್ಕೊಳ್ಳೋದು? ಅವಳೇನೋ ಕಲ್ಪನನ, ಆರತಿನ, ಭಾರತಿನ? ಇಲ್ಲ ಇಲ್ಲ, ಆ ಹುಡುಗಿ ಭರತನಾಟ್ಯ ಮಾಡ್ತಾ ಇದ್ಲು. ಭರತನಾಟ್ಯನ? ಆ ಹುಡುಗಿನ? ಯಾರಿಗೆ ತಾನೇ ಗೊತ್ತಿಲ್ಲ ಸರ್ ಆ ಹುಡುಗಿನ? ಹೇಳಿ ಸರ್, ಮುಂದೆ ಹೇಳಿ ಹೇಳಿ ಹೇಳಿ. ಸರ್, ಇವ್ರಿಗೇನು ಗೊತ್ತಿಲ್ಲ ಅನ್ಸುತ್ತೆ. ಯಾರೋ ಲೂಸ್ ಇರಬೇಕು. ನಡೀರಿ ಸರ್, ಹೋಗೋಣ. ನೀನ್ ನಿಜ ಹೇಳ್ತಾ ಇದೀಯಾ? ಮಧುವಂತಿ ಬಗ್ಗೆ ಗೊತ್ತಿದೆಯಾ? ಮಧು ಅಂತನೂ ಗೊತ್ತಿಲ್ಲ, ಮಧು ಬಾಲನೂ ಗೊತ್ತಿಲ್ಲ. ಹೋಗ್ರಿ ಸರ್ ನೀವು. ಏಯ್ ಥು. ಬನ್ರಮ್ಮ. ಯಾರು ಬೇಕಾಗಿತ್ತು? ರಾಘವೇಂದ್ರ ಚಕ್ರವರ್ತಿಗಳನ್ನ ನೋಡಬೇಕಾಗಿತ್ತು. ಒಂದು ನಿಮಿಷ ಇರಿ, ಕೇಳ್ಕೊಂಬರ್ತೀನಿ. ಸರ್, ವಸುಂಧರಾ ಅವ್ರು ಹೇಳಿದ್ ನೋಡಿದ್ರೆ ರಾಘವೇಂದ್ರ ಚಕ್ರವರ್ತಿಗಳಿಗೆ ನಮ್ಮ ಅಕ್ಕ ತುಂಬ ಪರಿಚಯ ಇದ್ದಾಳೆ ಅನ್ಸುತ್ತಲ್ವಾ? ಹೌದು. ನಿಮ್ಮ ಅಕ್ಕ ರಾಘವೇಂದ್ರ ಚಕ್ರವರ್ತಿಗಳಿಗೆ ಆ ಹುಡುಗನ ಪರಿಚಯ ಮಾಡಿಕೊಟ್ಟಿದ್ರೆ ಇವರು ಅವನನ್ನ ನೋಡಿರ್ತಾರೆ. ಅವನ ಬಗ್ಗೆ ಒಂದೇ ಒಂದು ಸಣ್ಣ ಕ್ಲೂ ಕೊಟ್ಟರು ಸಾಕು, ನಾನು ಹಿಡಿದಾಕ್ಬಿಡ್ತೀನಿ. ಕೊಲೆಗಾರ ಎಷ್ಟೇ ಬುದ್ಧಿವಂತ ಆದರೂ ಏನಾದರೂ ಒಂದು ಸಾಕ್ಷಿನ ಬಿಟ್ಟು ಹೋಗಿರ್ತಾನೆ. ಸರ್, ತಮ್ಮ ನೋಡೋಕೆ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ತಮ್ಮನ್ನ ಮೀಟ್ ಮಾಡಬೇಕಂತೆ. ಕಳಿಸಿ ಒಳಗೆ. ಓಕೆ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ಒಳಗಡೆ ಬರ್ಬೋದಾ? ಎಸ್, ಕಮ್ ಇನ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಐ ಆಮ್ ಕುಮಾರ್. ರಾಘವೇಂದ್ರ ಚಕ್ರವರ್ತಿ. ನೈಸ್ ಟು ಮೀಟ್ ಯು ಸರ್. ಪೊಲೀಸ್ನವ್ರು ನಮ್ಮ ಕಾಲೇಜ್ವರೆಗೂ ಬಂದಿದ್ದಾರೆ ಅಂದರೆ ಗಂಭೀರವಾದ ವಿಚಾರ ಇರಬೇಕು ಅನ್ಕೋಬೇಕಾ? ಹಾಗೇನೂ ಇಲ್ಲ ಸರ್. ಒಂದು ಸಣ್ಣ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನು ಕೇಳೋದೇ ಒಳ್ಳೆಯದು ಅನ್ನಿಸ್ತು, ಅದಕ್ಕೆ ಬಂದ್ವಿ ಸರ್. ಯಾವುದ್ರ ಬಗ್ಗೆ ಕೇಳಿ? ನನಗೆ ತಿಳಿದಿದ್ರೆ ನಾನು ಹೇಳ್ತೀನಿ. ಸರ್, 10 ವರ್ಷಗಳ ಹಿಂದೆ ಒಂದು ಹುಡುಗಿ ತಮ್ಮ ಕಾಲೇಜಲ್ಲಿ ಓದ್ತಾ ಇದ್ಲು. ಅದೇ ವರ್ಷ ಆಕೆ ಕೊಲೆ ಆಯಿತು. ಅದರ ಬಗ್ಗೆ ನನಗೆ ಮಾಹಿತಿ ಬೇಕಾಗಿತ್ತು ಸರ್. ಹತ್ತು ವರ್ಷದ ಹಿಂದೆನಾ? ಯು ಮೀನ್ 2006? ಎಸ್ ಸರ್. ಓಕೆ. ಯಾರ ಬಗ್ಗೆ, ಏನು ಇನ್ಫಾರ್ಮೇಷನ್ನು? ಕೊಲೆಯಾದ ಹುಡುಗಿ ಯಾರು? ಮಧುವಂತಿ ಅಂತ ಸರ್. ನಾನು ಹೋಗ್ತಿರೋದು ಬೇರೆ ವಿಷಯಕ್ಕೆ. ಇನ್ಯಾವ ವಿಷಯಕ್ಕೆ? ನಾನು ಹೋಗ್ತಿರೋದು ನನ್ನ ಡೌಟ್ಸ್ ಕ್ಲಿಯರ್ ಮಾಡ್ಕೊಳಕ್ಕೆ. ಏನದು? ನಾನು ಹೋಗ್ತಿರೋದು ಅವ್ರ ಅಕ್ಕನ ಫೋಟೋ ನೋಡೋದಕ್ಕೆ. ನಾನು ಅನ್ಕೊಂಡಿರೋ ವಿಷಯದಲ್ಲಿ ಇನ್ನು ವಿಕ್ಟರ್ರೆ